ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಮಂಡ್ಯದಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಹೆಚ್ಚಾಗಿಬಿಟ್ಟಿದೆ. ಸಿಲಿಂಡರ್ ಸಿಗದೆ ಸೌದೆ ಒಲೆ ಮೊರೆ ಹೋಗಿದ್ದಾರೆ ಹೋಟೆಲ್ನ ಮಾಲೀಕರು. ಸೌದೆ ಬಳಸಿ ಆಹಾರ ಪದಾರ್ಥಗಳ ತಯಾರಿ ನಡೀತಾ ಇದೆ ಎಲ್ಲ ಕಡೆ. ಬಟ್ ಈಗಾಗಲೇ ನಾವು ಕಲಬುರಗಿ ಸುದ್ದಿಯನ್ನ ಓದುವಂತ ಸಂದರ್ಭದಲ್ಲಿ ಅಥವಾ ಅಲ್ಲಿನ ಹೋಟೆಲ್ ಮಾಲೀಕರು ಮಾತಾಡುವಾಗ ಹೇಳ್ತಾ ಇದ್ರು, ಈ ಸೌದೆ ಒಲೆಯಿಂದ ಎಷ್ಟೊತ್ತ ಅಡಿಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಕಷ್ಟ ಆಗ್ತಾ ಇದೆ. ಹಾಗಾಗಿ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಆದಷ್ಟು ಬೇಗ ನಮಗೆ ತಲುಪುವಂತೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ ಅವರು. ಹೋಟೆಲ್ ಬಂದ್ ಮಾಡಿದ್ರೆ ಗ್ರಾಹಕರನ್ನ ಕಳೆದುಕೊಳ್ಳುವ ಭೀತಿ ಹೋಟೆಲ್ನವರಿಗಿರುತ್ತೆ. ಎಕ್ಸಾಕ್ಟ್ಲಿ ಹೌದದು. ಕಷ್ಟ ಆದ್ರೂ ಸೌದೆ ಒಲೆಯಲ್ಲೇ ಆಹಾರ ಸಿದ್ಧಪಡಿಸುವ ನಿರ್ಧಾರಕ್ಕೆ ಬಂದಿದ್ಬಿಟ್ಟಿದ್ದಾರೆ ಈಗ ಹೋಟೆಲ್ ಮಾಲೀಕರು. ಗೋದಾಮಿನಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ತರ್ತಾ ಇದ್ದಾರೆ ಹೋಟೆಲ್ಗಳಿಗೆ. ಮಂಡ್ಯದ ಹಲವು ಹೋಟೆಲ್ಗಳಲ್ಲಿ ಸೌದೆ ಒಲೆ ಮುಖಾಂತರ ಅಡುಗೆ ಮಾಡಲಾಗ್ತಾ ಇದೆ. ಹೋಟೆಲ್ ಬಂದ್ ಮಾಡಿಬಿಟ್ರೆ ಗ್ರಾಹಕರು ಬರೋದೇ ಇಲ್ಲ. ಮತ್ತೆ ಎಲ್ಲ ಸರಿ ಹೋದ್ರೂ ಕೂಡ ಗ್ರಾಹಕರು ಬರಲ್ಲ. ಗ್ರಾಹಕರನ್ನು ಕಳ್ಕೊಳ್ಳುವ ಭೀತಿಯಲ್ಲಿರ್ತಾರೆ ಹೋಟೆಲ್ ಮಾಲೀಕರು. ಎಷ್ಟೇ ಕಷ್ಟ ಆದರೂ ಓಕೆ, ಸೌದೆ ಒಲೆಯಲ್ಲೇ ಆಹಾರವನ್ನು ಸಿದ್ಧಪಡಿಸುವ ನಿರ್ಧಾರವನ್ನು ಮಾಡಿದ್ದಾರೆ. ಸೊ ಗೋದಾಮಿನಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾರೆ, ಅದಾದ ನಂತರ ಹೋಟೆಲ್ಗೆ ತಂದು ಬಡಿಸ್ತಾರೆ. ಸಿಲಿಂಡರ್ಗಳ ಅಭಾವ ಎಲ್ಲ ಕಡೆನೂ, ಕಮರ್ಷಿಯಲ್ ಸಿಲಿಂಡರ್ ಎಲ್ಲೂ ಸಿಗ್ತಾ ಇಲ್ಲ. ಗೃಹ ಬಳಕೆ ಸಿಲಿಂಡರ್ಗಳನ್ನ ನಾವುಗಳು ಯೂಸ್ ಮಾಡೋಂಗಿಲ್ಲ. ನಮ್ಮ ಹತ್ರ ಇರೋ ಸಿಲಿಂಡ್ರಲ್ಲಿ ಎಲ್ಲರನ್ನೂ ಮ್ಯಾನೇಜ್ ಮಾಡ್ಕೊ ಬಂದಿದ್ದೀವಿ. ಸೌದೆ ಒಲೆನ ಉಪಯೋಗಿಸ್ತಾ ಇದೀವಿ. ನಮ್ಮ ಗೋಡನ್ನಲ್ಲಿ ಸೌದೆ ಒಲೆ ಉಪಯೋಗಿಸ್ತಾ ಇದೀವಿ. ನಾರ್ತ್ ಇಂಡಿಯನ್ ಚೈನೀಸ್ಗೆ ಇರೋ ಸಿಲಿಂಡ್ರಲ್ಲಿ ಮ್ಯಾನೇಜ್ ಮಾಡ್ಕೊತಾ ಇದೀವಿ. ಮಾಮೂಲಿ ಸೌದೆ ಈಗ ಅದೇ ಒಂದು ಸ್ವಲ್ಪ ಎಲ್ಲ ಈಗ ಡಿಮ್ಯಾಂಡ್ ಜಾಸ್ತಿ ಆಗಿದ್ರಿಂದ ಸೌದೆಗಳು ಸಿಗ್ತಾ ಇಲ್ಲ. ಒಣ ಸೌದೆಗಳು ಸಿಗ್ತಾ ಇಲ್ಲ. ಹಸಿ ಸೌದೆಗಳು ಸಿಗುತ್ತೆ. ಹಸಿ ಸೌದೆಗಳು ತಂದು ಯೂಸ್ ಮಾಡೋದಕ್ಕಾಗಲ್ಲ. ಒಣ ಸೌದೆಗಳು ಸಿಗ್ತಾ ಇಲ್ಲ. ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಒಣ ಸೌದೆಗೂ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಅಲ್ಲಿ ಸೌತ್ ಇಂಡಿಯನ್ ಐಟಮ್ಗಳನ್ನೆಲ್ಲ ಅಲ್ಲಿ ಮಾಡ್ಕೊಂಡು